ತತ್ತಾದೇಂ ತಾದೇಂ ತತ್ತಾದೇಂ ತಾದೇಂ ತತ್ತಾದೇಂ ತಾದೇಂ ತಾದೇಂ ತತ್ತಾದೇಂ ತಾದೇಂ ತತ್ತಾದೇಂ ಆದೇಂ ತತ್ತಾದೇಂ ತಾದೇಂ ತಾದೇಂ ತತ್ತಾದೇಂ ತಾದೇಂ ತತ್ತಾದೇಂ ತಾದೇಂ ತತ್ತಾದೇಂ ತಾದೇಂ ತಾಂ ಈ 18 ದಿನಗಳ ಪರ್ಯಂತ ನಡೆಯುತ್ತಿರುವ ಮಹಾ ಸಂಗ್ರಾಮದಲ್ಲಿ ಕೌರವನಿಗೆ ಸೋಲೇ ಗತಿಯಾಯಿತು. ಭೀಷ್ಮನನ್ನು ನಂಬಿದ್ದೆ, ದ್ರೋಣರನ್ನು ನಂಬಿದ್ದೆ, ಇಬ್ಬರಿಂದಲೂ ನನಗೆ ಜಯವೂ ಸಿಗಲಿಲ್ಲ. 10 ದಿನಗಳ ಪರ್ಯಂತ ನಡೆದ ಸಂಗ್ರಾಮದಲ್ಲಿ ಒಬ್ಬ ಪಾಂಡವನನ್ನು ಸೆರೆ ಸಿಕ್ಕುವಂತೆ ಮಾಡಲಿಲ್ಲ ಭೀಷ್ಮ. ಹಾಗೆಯೇ ದ್ರೋಣರಿಗೆ ಸೇನಾಧಿಪತ್ಯವನ್ನು ಕೊಟ್ಟಿದ್ದೆ, ಅವರೂ ಸಹ ನನಗೆ ಜಯವನ್ನು ತಂದುಕೊಡಲಿಲ್ಲ. ಹಾಗೆಯೇ ಮುಂದೆ ಕರ್ಣನಿಗೆ ಸೇನಾಧಿಪತ್ಯವನ್ನು ಕೊಟ್ಟು ಜಯದ ನಿರೀಕ್ಷೆಯಲ್ಲಿ ಇರಬೇಕಾದರೆ ಬಂತಲ್ಲ ಒಂದು ವಿಚಾರ, ಕರ್ಣ ಕಠೋರವಾದ ವಿಚಾರ. ನನ್ನ ತಮ್ಮನಾದ ದುಶ್ಯಾಸನನನ್ನು ನಡೆದ ಸಂಗ್ರಾಮದಲ್ಲಿ ಆ ಭೀಮನು ವಧಿಸಿ ಕ್ರೂರತನದಿಂದ ರಕ್ತವನ್ನೇ ಕುಡಿದು ಕರುಳನ್ನೇ ಮಾಲೆಯಾಗಿ ಹಾಕಿಕೊಂಡನಂತೆ. ಹೀಗಿರಬೇಕಾದರೆ ಅಲ್ಲೂ ಕೌರವನಿಗೆ ಸೋಲಾಯಿತು. ಕೃಷ್ಣನು ಪಾಂಡವರ ಪಕ್ಷದಲ್ಲಿ ಇರಬೇಕಾದರೆ ಬಹುಶಃ ನಮಗೆ ಸೋಲೇ ಗತಿ. ಈಗ ಮುಂದಿನ ದುರಹಕ್ಕಾಗಿ ಏನು ಮಾಡುವುದು ಎಂದು ಯೋಚನೆಯಲ್ಲಿ ಕುಳಿತುತ್ತಾ ಇದ್ದೇನೆ. ನೋಡೋಣ. ತೈ 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 ತಾ ಅರಸ ಬಿಡು ಚಿಲ್ಲತೆಗಳನ್ನು, ಅರಸ ಬಿಡು ಚಿಲ್ಲತೆಗಳನ್ನು, ಪಾಂಡವರ ದುರಗೆ ತಾನೇನೆಲ್ಲನು, ಪಾಂಡವರ ದುರಗೆ ತಾನೇನೆಲ್ಲನು, ಸರಕು ಮಾಡುವನೆ ತಾನು ನೋಡು ನನ್ನ ಕಾರಿಗೆ ತಡೆಯಲಿಲ್ಲ. ಸಾರ್ವಭೌಮನಾದ ನೀನು ಶಿರದ ಮೇಲೆ ಕರವನ್ನು ಹೊತ್ತು ಕುಳಿತುಕೊಳ್ಳುವುದು ತೆರವಲ್ಲ. ಗಾಢವಾದ ಆಲೋಚನೆಯಲ್ಲಿದ್ದಿ. ಹೌದು. ಏನು ದ್ರೋಣ ಭೀಷ್ಮಾದಿಗಳು ಯುದ್ಧದಲ್ಲಿ ಪರಾಜಿತರಾದರೆಂಬ ಚಿಂತೆಯೇ, ಅಥವಾ ಆ ದುರುಳ ಭೀಮನು ನಿನ್ನ ತಮ್ಮಂದಿರನ್ನೆಲ್ಲ ಅಮಾನುಷವಾದ ರೀತಿಯಲ್ಲಿ ಹತ್ಯೆಗೈದನೆಂಬ ದುಃಖವೇ, ಭೀಮನ ಭಯವೇ, ಅಥವಾ ಈ ಯುದ್ಧವನ್ನು ಗೆಲ್ಲಿಸಿ ಕೊಡಬಲ್ಲ ವೀರರು ನಮ್ಮ ಪಾಳೆಯದಲ್ಲಿ ಯಾರು ಉಳಿದಿಲ್ಲ ಎನ್ನುವ ಭಯವೇ? ಪುರವೇಶ್ವರ, ಚಿಂತೆ ಬಿಡು. ಅನೇಕ ವೀರರು ಇನ್ನೂ ಕೌರವ ಬಳಗದಲ್ಲಿದ್ದಾರೆ. ಆ ಪರಶುಧರನ ಶಿಷ್ಯನಾದ ಮಹಾರಥಿ ಕರ್ಣನಿದ್ದಾನೆ. ಏಕಾಂಗಿಯಾಗಿ ಆ ಪಾಂಡವರನ್ನು ಸದೆಬಡೆಯಬಲ್ಲ ಯೋಧ ಆತ. ಆತನ ಪರಾಕ್ರಮವಂತೂ ಇಡೀ ಜಗತ್ತಿಗೆ ತಿಳಿದ ವಿಚಾರ. ಆದರೆ ಅವನ ಮಗ ಈ ವೀರ ವೃಷಸೇನ ಇನ್ನೂ ಎಲೆಮರೆಯ ಕಾಯಿ. ಈತನ ಪ್ರತಿಭೆಯ ಪ್ರದರ್ಶನಕ್ಕೆ ತಕ್ಕ ವೇದಿಕೆ ಇದುವರೆಗೆ ದೊರೆತಿಲ್ಲ. ಆದುದರಿಂದ ನನಗೊಂದು ಅವಕಾಶವನ್ನು ಕೊಟ್ಟಲ್ಲಿ ಆ ಪಾಂಡವರೇನು ಮಹಾ ಒಂದೊಮ್ಮೆ ಆ ನರಕಾಂತಕನೇ ಎದುರಾದರು ಬೆದರದೆ ಜಯವನ್ನು ತಂದೊಡ್ಡಬಲ್ಲ ವೀರ ಈ ವೃಷಸೇನ. ಆದ್ದರಿಂದ ರಸ ಕೊಡು ನನಗೆ ಅಪ್ಪಣೆ. ವೃಷಸೇನ ಮಗನೇ ನೀ ಸಣ್ಣ
ನೀನಾಡಿದ ಮಾತುಗಳೆಲ್ಲ ಯುದ್ಧೋತ್ಸವದಿಂದ ಬಂದಿದ್ದ ಮಾತುಗಳು ಮನಕ್ಕೆ ಶಾಂತಿಯನ್ನು ಕೊಟ್ಟಿದೆ. ಆದರೆ ಏನು ಮಾಡೋಣ ಹೇಳು, ನೀನಿನ್ನೂ ಬಹಳ ಚಿಕ್ಕವನು. ನಿನ್ನಂತ ಚಿಕ್ಕ ಪ್ರಾಯದ ಮಕ್ಕಳೊಡನೆ ಆಟವಾಡಬೇಕಾಗಿರುವವನು. ಆದರೂ ಈ ಮೃಗರಾಜರುಗಳ ಎದುರುಗಡೆ ನಿನ್ನನ್ನು ನಾನು ಹೇಗೆ ಕಳಿಸಲಿ? ಭೀಮ, ಅರ್ಜುನ ಅಂತವರ ಎದುರು ಹೋಗಿ ನೀನು ಹೇಗೆ ಗೆಲ್ಲುತ್ತೀಯ? ಅಷ್ಟು ಅಲ್ಲದೆ ನನ್ನ ಮಿತ್ರನಾದ ಕರ್ಣನೋ ಬಂದು ನನ್ನ ಮಗ ಎಲ್ಲಿ ಎಂದು ಕೇಳಿದರೆ ನಾನು ಏನಂತ ಹೇಳಲಿ? ಆದ್ದರಿಂದ ಸ್ವಲ್ಪ ಸಮಾಧಾನ ಮಾಡಿಕೋ. ನಿನಗೆ ಈಗ ರಣವೀಳ್ಯವನ್ನು ನಾನು ಕೊಡುವುದಿಲ್ಲ. ಕ್ಷಣದೊಳಗೆ ಚಿಕ್ಕವನು ನಿಜ, ಹೌದು. ಆದರೆ ಗುರುಕುಲದಲ್ಲಿ ವಿದ್ಯಾಭ್ಯಾಸವೆನ್ನಲ್ಲ ಪೂರ್ಣಗೊಳಿಸಿ ಒಬ್ಬ ಯೋಧನಾಗಿ ಮಾರ್ಪಟ್ಟಿದ್ದೇನೆ. ಆದುದರಿಂದ ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿಯೇ ಜನಿಸುವುದಲ್ಲದೆ ಕುರಿಮರಿ ಜನಿಸದು. ನೀನು ಒಂದೊಮ್ಮೆ ನನ್ನ ಮಾತಿನಲ್ಲಿ ನಂಬಿಕೆ ಇಟ್ಟು ನನಗೆ ಅಪ್ಪಣೆಯನ್ನು ಕೊಟ್ಟದ್ದೇ ಆದರೆ ಮೊತ್ತ ಮೊದಲಿಗೆ ಮಾಡುವ ಕೆಲಸವೆಂದರೆ ಆ ಕುರುಕ್ಷೇತ್ರದಲ್ಲಿ ನಿನ್ನ ಕಡು ವೈರಿ ಗುರುಕುಲಾಂತಕನೆಂದು ಬೀಗುತ್ತಿರುವ ಆ ಭೀಮಸೇನನನ್ನು ಹುಡುಕಿ ಅವನ ಉದರವನ್ನು ಬಗೆದು ಅವನ ಕರುಳ ಬಳ್ಳಿಯನ್ನು ಕಿತ್ತೆಳೆದು ಆ ರಣದೇವತೆಗಳಿಗೆ ಮುಡಿಸುತ್ತೇನೆ. ಅಷ್ಟಾದರೆ ತೃಪ್ತಿಯಾಗಲಿಕ್ಕಿಲ್ಲ. ಅವನ ರಕುತ ದೋಕುಳಿಯಿಂದ ಆ ಶಾಕಿನಿ ಢಾಕಿನಿಯರಿಗೆ ಔತಣವನ್ನಿಯುತ್ತೇನೆ. ಆಗಲೇ ನಿನ್ನ ತಮ್ಮ ದುಶ್ಯಾಸನನನ್ನು ಕ್ರೂರವಾಗಿ ಹೌದಲ್ಲವೇ ಕೊಂದ ಪಾಪಕ್ಕೆ ತಕ್ಕ ಪ್ರತೀಕಾರ ಮಾಡಿದಂತಾಯ್ತಲ್ಲವೇ? ಆದುದರಿಂದ ಮಹಾರಾಜ, ಕೊಡು ನನಗೆ ರಣವೀಳ್ಯ. ಅಲೇ ವೃಷಸೇನ, ಎಂದು ಪೌರುಷಾಡುತ್ತಿರಲಾಲಲ್ಲದೆ, ಎಂದು ಪೌರುಷವಾಡುತ್ತಿರಲಾಲಲ್ಲದೆ, ಕೌರವನು ಸ್ವಪ್ನದಿ ಕಂಡ ಹಣವಿಗೆ ಗೋಳ ಒಡ್ಡುವ ತೆರನು ತಾನಾದ. ಭಾಸವಾಯಿತು ಈ ವೃಷಸೇನ ಮಾತುಗಳನ್ನು ಕೇಳಿ. ಹೇಳಿದ್ದಾನೆ, ಸಿಂಹ ಗರ್ಭದಲ್ಲಿ ಸಿಂಹವೇ ಹುಟ್ಟಬೇಕಲ್ಲವೇ? ಆದ್ದರಿಂದ ಒಂದು ಸಾರಿ ಇವನಿಗೆ ನಾನು ರಣವೀಳ್ಯವನ್ನು ಕೊಟ್ಟು ಕೊಡಿಸಿದರೆ ಜಯಲಕ್ಷ್ಮಿ ನಮ್ಮ ಪಾಲಿಗೆ ದೊರೆಯಬಹುದು. ಆದ್ದರಿಂದ ವೃಷಸೇನ, ರಣವೀಳ್ಯವನ್ನು ಕೊಟ್ಟು ಕೊಡಿಸಿದ್ದೇನೆ, ವಿಜಯಶಾಲಿಯಾಗಿ ಬಾ. ಒಪ್ಪಿಗೆಯನ್ನು ಪಡೆದಂತಾಯಿತು. ವೀಳ್ಯವನ್ನು ಪಡೆದಿದ್ದೇನೆ. ಯುದ್ಧಕ್ಕೆ ಸನ್ನದ್ಧನಾಗಿ ಕವಚ ಕೀಚಕ ಭುಜಕೀರ್ತಿಗಳನ್ನು ಧರಿಸಿದ್ದೇನೆ. ಉತ್ತಮವಾದ ಹಯಗಳುಳ್ಳ ರಥವೊಂದು ಸಿದ್ಧವಾಗಿದೆ. ಆದುದರಿಂದ ಇನ್ನು ತಡ ಮಾಡುವುದಲ್ಲ, ಬಿರುಗಾಳಿ ಯೋಪಾದಿಯಲ್ಲಿ ಕುರುಕ್ಷೇತ್ರಕ್ಕೆ ಹೋಗಿ ಬರ ಸಿಡಿಲೇ ಬಡಿದಂತೆ ಆ ಭೀಮನ ಮೇಲೆ ಎರಗಿ ಬಿಡುತ್ತೇನೆ. ನೋಡೋಣ.
ನಿರೀಕ್ಷಿಸಿ ಇನ್ನು ನೆರವೇರಿತು. ಆ ದುಶ್ಯಾಸನನ್ನು ಕೊಂದು ಅವನ ಹೊಟ್ಟೆಯನ್ನು ಭಾಗ ಮಾಡಿ ಆ ರಕ್ತದಿಂದಲೇ ದ್ರೌಪದಿಗೆ ನಾನು ತಲೆಯನ್ನು ಬಾಚಿದ್ದೇನೆ, ಮುಡಿಯನ್ನು ಕಟ್ಟಿದ್ದೇನೆ, ಅವನ ಕರಳಿನಲ್ಲಿ ನಾನು ಹೂವಾಗಿ ಮುಡಿಸಿದ್ದೇನೆ. ಇಂದು ಆ ಪಾಪಿ ಯಲೋಕವನ್ನು ತ್ಯಜಿಸಿ ಪರಲೋಕವನ್ನು ಸೇರಿದ ಆ ಯಮನ ಅತಿಥಿ ಆಗಿದ್ದಾನೆ. ಎಲ್ಲಿದ್ದಾನೆ ಕೌರವ? ಈ ಕುರುಕ್ಷೇತ್ರ ಮೂಲೆ ಮೂಲೆಯಲ್ಲಿ ಎಲ್ಲಿ ಅಡಗಿದರೂ ನಾನು ಅವನನ್ನು ಬಿಡುವುದಿಲ್ಲ. ನೋಡುತ್ತೇನೆ ಎಲ್ಲಿದ್ದಾನಂತ. ಯಾರು ಬಂದಿದ್ದಾರೆ ನೋಡು. ತನಯನಾದ ರಶಸೇನ ಬಂದಿದ್ದೇನೆ. ಹೌದು, ದುಶ್ಯಾಸನಾದಿ ಕೌರವರನ್ನು ಹಿಂಸಿಸಿ ಕೊಂದೆ. ಅದರಿಂದಾಗಿ ಬೀಗುತ್ತಿರುವ ನಿನ್ನ ದರ್ಪವನ್ನು ಇಳಿಸಲೋಸ್ಕರ ಇಲ್ಲಿವರೆಗೆ ಬಂದಿದ್ದೇನೆ. ಹೌದಾ? ನೀನು ಇದುವರೆಗೆ ಯುದ್ಧಗಳನ್ನು ಮಾಡಿರಬಹುದು, ಆದರೆ ಅದು ಯಾರೊಡನೆ? ಹಳೆ